ನೋಡಿ, ಇದು ಕಪ್ಪಿಂಗ್ ಥೆರಪಿ ಅಂತ, ಬ್ಯಾಕ್ ಕಪ್ಪಿಂಗ್ ಥೆರಪಿ. ಇದು ಹ್ಯಾಂಡಲ್ಲು. ಸೊ ಇದು ಕಪ್ಪು. ಸೊ ಇದು ಪ್ಲಾಸ್ಟಿಕ್ ಕಪ್ಪು. ಈ ಥರ ಹಾಕಿದಾಗ ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಟಿಶ್ಯೂ ಮೇಲೆ ಬರುತ್ತೆ. ಮಸಾಜ್ಗೂ ಇದಕ್ಕೆ ಏನು ವ್ಯತ್ಯಾಸ ಅಂದರೆ, ಮಸಾಜು ಹಾಕಿ ಪ್ರೆಸ್ ಮಾಡ್ತಾರೆ. ಪ್ರೆಸ್ ಮಾಡಿದಾಗ ಅದರಿಂದ ನಿಮಗೆ ನರ್ವ್ ಮೇಲೆ ಪ್ರೆಷರ್ ಬಿದ್ದು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಇದನ್ನು ಫುಲ್ ಮಾಡ್ತೀವಿ. ಸೊ ಈ ಕೆಲವರಿಗೆ ಮಲ್ಕೊಳಕ್ಕಾಗಲ್ಲ, ಎಸಿಡಿಟಿ ಇರುತ್ತೆ, ಬ್ಯಾಕ್ ಪೇನ್ ಆಗುತ್ತೆ, ಹಿಂಗೆ ಬೆಂಡ್ ಮಾಡೋಕ್ಕಾಗಲ್ಲ. ಓಕೆ, ಈ ಥರ ಮಾಡಿದರೆ ಟೈಟ್ ಆಗುತ್ತೆ, ಬಾಡಿ ಎಲ್ಲ ಸ್ಟಿಫ್ ಆಗಿರುತ್ತೆ. ಈ ಥರ ನೀಡಲ್ ಹಾಕ್ಬಿಟ್ಟು ಕಪ್ ಹಾಕಿದಾಗ ಇಮ್ಮಿಡಿಯೇಟ್ ರಿಲೀಫ್, 10 ನಿಮಿಷದಲ್ಲೇ ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಯಾವುದೇ ಮಾತ್ರೆ ಬೇಕಾಗಿಲ್ಲ, ಮಸಾಜ್ ಬೇಕಾಗಿಲ್ಲ, ಆಯಿಲ್ ಹಾಕಿ ಉಜ್ಜೋದು ಬೇಕಾಗಿಲ್ಲ. ಜೊತೆಗೆ ಇದಂದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಯಾವುದೇ ಪೇನ್ ಕಿಲ್ಲರ್ ತೊಗೊಳ್ಳೋದು, ಮಾತ್ರೆ ತೊಗೊಳ್ಳೋದು ಇವೇನು ಬೇಕಾಗಿಲ್ಲ. ಮತ್ತು ಇದು ಭಾಳ ಫಾಸ್ಟು, ಅಲೋಪ್ಯಾಥಿಕ್ಕಿಂತಲೂ ಫಾಸ್ಟ್ ರಿಸಲ್ಟ್ಸು. ಬರೀ ಪೇನ್ ಒಂದೇ ಇಲ್ಲ, ಇದರಿಂದ ಅವ್ರಿಗೆ ನೋಡಿ, ಇದು ಬ್ರೀದಿಂಗ್ ಸಮಸ್ಯೆ, ಹಾರ್ಟ್ ರೇಟು, ಬ್ಲಡ್ ಪ್ರೆಷರು ಕಂಟ್ರೋಲ್ ಮಾಡುತ್ತೆ. ಇದು ಅಲರ್ಜಿ, ಬ್ಲಡ್ ಕೆಮಿಸ್ಟ್ರಿ. ಈ 4 ಪಾಯಿಂಟು ನಮ್ಮ ಅವ್ರಿಗೆ ಆಗೋ ಕಾನ್ಸ್ಟಿಪೇಷನು, ಡೈಜೆಸ್ಟಿವ್ ಪ್ರಾಬ್ಲಮು, ಬ್ಲೋಟಿಂಗು, ಗ್ಯಾಸಿನೆಸ್ಸು, ಯೂರಿನ್ ಸಮಸ್ಯೆಗಳು, ಕಾನ್ಸ್ಟಿಪೇಷನ್ ಎಲ್ಲವನ್ನು ಟ್ರೀಟ್ ಮಾಡ್ಬೋದು.